ನೋಡಿ, ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ. ನೋಡಿ, ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ. ನೋಡಿ, ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ. ನೋಡಿ, ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ. ನೋಡಿ, ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ. ನೋಡಿ, ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ. ನೋಡಿ, ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು
ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ ನೋಡಿ. ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ ನೋಡಿ. ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ ನೋಡಿ. ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ ನೋಡಿ. ಕೊಡಗಿನಲ್ಲಿ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ಕೂಡ ನಡೆದಂತ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಕೊಡಗು ಆಗಿರಬಹುದು, ಹಾಸನ, ಮೈಸೂರಿನಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಆಂಜನೇಯ ದೇವಾಲಯ ವತಿಯಿಂದ ನಡೆದಂತ 40ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ಈ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿ ನಡೀತಾ ಇದೆ. ರಾತ್ರಿಯೆಲ್ಲ ನಡೆದಂತ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕೊಡಗು, ಹಾಸನ, ಮೈಸೂರಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಂಜನೇಯ ದೇವಾಲಯ ವತಿಯಿಂದ 40ನೇ ವರ್ಷದ ಜಯಂತಿ